ರಾಜ್ಯ ಬಿಜೆಪಿಯ ಆಂತರಿಕ ಸಂಘರ್ಷಕ್ಕೆ ಮದ್ದರಿಯೋದಕ್ಕೆ ಬಿಜೆಪಿ ನಾಯಕತ್ವಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿನ್ನೆ ನಡೆದಂತ ಕೋರ್ ಕಮಿಟಿ ಸಭೆಗೂ ಮುಂಚಿತವಾಗಿಯೂ ಕೂಡ ಇದೇ ರೀತಿಯ ಬೆಳವಣಿಗೆಯಾಗಿದೆ. ದಾವಣಗೆರೆ ಬಿಜೆಪಿಯ ಬಣ ಬಡಿದಾಟ ಅಲ್ಲೂ ಪ್ರಸ್ತಾಪ ಆಗಿದೆ. ಕೋರ್ ಕಮಿಟಿ ಸಭೆ ಅಪೂರ್ಣ ಆಗಿದೆ. ಪೂರ್ಣ ಅಜೆಂಡಾವನ್ನ ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಬಿಜೆಪಿ ಕೋರ್ ಕಮಿಟಿಗೆ. ಕಾರಣ ಏನು ಅಂತಂದ್ರೆ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿರುವಂಥ ಭಿನ್ನಮತ ಅದೇ ಇದೆಲ್ಲದಕ್ಕೂ ಕಾರಣ ಆಗಿದ್ದು. ರೇಣುಕಾಚಾರ್ಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸಿದ್ದೇಶ್ವರ್ ಬಣ ಹೇಳ್ತಾ ಇರೋದು ಸರಿಯಲ್ಲ, ಅದು ತಪ್ಪು, ನಾವು ಲೋಕಸಭಾ ಎಲೆಕ್ಷನ್ ಸೋಲೋದಕ್ಕೆ ನಾವು ಕಾರಣರಲ್ಲ ಅನ್ನೋದು ರೇಣುಕಾಚಾರ್ಯ ಬಣದ ಪ್ರತಿವಾದ. ಯಾರ ಪರವಾಗಿ ನಿಲ್ಲಬೇಕು ಅಂತ ಗೊತ್ತಾಗದಂಥ ಸ್ಥಿತಿ ರಾಜ್ಯ ಬಿಜೆಪಿ ನಾಯಕರದು. ಕೊನೆಗೆ ಇದು ಕೋರ್ ಕಮಿಟಿ ಸಭೆಯ ಮೇಲೂ ಕೂಡ ಪರಿಣಾಮ ಬೀರಿತು. ಸಿದ್ದೇಶ್ವರ ಬಣದ ಆರೋಪಗಳು ಏನು ಅನ್ನೋದನ್ನ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ರೇಣುಕಾಚಾರ್ಯ ಟೀಮ್ ವಿರುದ್ಧ ರೇಣುಕಾಚಾರ್ಯ ಟೀಮ್ನ ಸಮರ್ಥನೆ ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಇದೆ. ರೇಣುಕಾಚಾರ್ಯ ಮತ್ತು ಸಿದ್ದೇಶ್ವರ ಬಣದ ಆರೋಪ ಪ್ರತ್ಯಾರೋಪಕ್ಕೆ ನಿನ್ನೆ ಬಿಜೆಪಿ ಕಚೇರಿ ಸಾಕ್ಷಿಯಾಯಿತು. ಸಂಧಾನ ಸಭೆಯಲ್ಲಿ ಆರೋಪ ಪ್ರತ್ಯಾರೋಪ ಪ್ರಸ್ತಾಪ ಆಯಿತು. ಎರಡು ಬಣಗಳ ಮಧ್ಯೆ ಪ್ರತ್ಯೇಕ ಸಭೆ ಮಾಡಿದ್ರು ನಾಯಕರು. ಬಟ್ ಮದ್ದರೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲಿ ರೇಣುಕಾಚಾರ್ಯ ಅವರನ್ನು ಉಚ್ಚಾಟಿಸಬೇಕು ಅಂತ ಸಿದ್ದೇಶ್ವರ ಬಣ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ಕೊಟ್ಟಿದ್ದಾರೆ. ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅದು ಮೆಸೇಜ್ ಪಾಸ್ ಮಾಡಿರೋದು, ನಾವು ಅವ್ರ ಜೊತೆಗಿದ್ದೀವಿ ಅನ್ನುವಂಥ ಮೆಸೇಜ್ ಪಾಸ್ ಮಾಡಿರೋದು. ಇದರ ಪರಿಣಾಮವೇ ಬಿಜೆಪಿ ಸೋಲಬೇಕಾಯ್ತು ದಾವಣಗೆರೆಯಲ್ಲಿ ಅಂತ ರೇಣುಕಾಚಾರ್ಯ ಬಣ ಮತ್ತೊಂದು ಸಮರ್ಥನೆಯನ್ನು ಕೊಡುತ್ತೆ. ಇಲ್ಲ, ನಾವು ನಮ್ಮ ಪ್ರಯತ್ನ ಮಾಡಿದ್ದೀವಿ, ಸೋಲಿಗೆ ನಾವು ಕಾರಣ ಅಲ್ಲ ಅಂತ ಇವರು ಹೇಳ್ತಿದ್ದಾರೆ. ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಅವರು ಹೇಳಿದ್ರೆ ಮಾಡಬಾರದು ಅಂತ ಇವರು ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.